ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ದ್ವೈಪಾಯನೋಷ್ಠಪುಟನಿಸ್ಸೃತಮಪ್ರಮೇಯಂ ಪುಣ್ಯಂ ಪವಿತ್ರಮಥಪಾಪಹರಂ ಶಿವಂ ಚ ಯೋ ಭಾರತಂ ಸಮಧಿಗಚ್ಚತಿ ವಾಚ್ಯಮಾನಂ ಕಿಂ ತಸ್ಯ ಪುಷ್ಕರಜಲೈಃ ಅಭಿಷೇಚನೇನ. ಜಯತಿ ಪರಾಶರಶೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಹಾಭಾರತದ ಖಿಲಭಾಗವಾದ ಹರಿವಂಶ, ಆ ಹರಿವಂಶದಲ್ಲಿ 3 ಪರ್ವಗಳು: ಹರಿಪರ್ವ, ವಿಷ್ಣು ಪರ್ವ, ಭವಿಷ್ಯ ಪರ್ವ ಎಂಬುದಾಗಿ. ಮೊದಲಿಗೆ ಹರಿವಂಶವನ್ನು ಪ್ರಾರಂಭ ಮಾಡುವ ಮೊದಲು ಭಗವಂತನಿಗೆ ನಮಸ್ಕಾರವನ್ನು ಮಾಡುತ್ತಾ ಇದ್ದಾರೆ. ನಾರಾಯಣಂ ನಮಸ್ಕೃತ್ಯ. ನಾರಾಯಣ, ಸರ್ವೋತ್ತಮನಾದಂತಹ ನಾರಾಯಣ, ಇಡೀ ಜಗತ್ತಿಗೆ ಮೂಲ ಕಾರಣನಾದವ ಅಂತಹ ನಾರಾಯಣ, ಹಾಗೂ ಗ್ರಂಥವನ್ನು ರಚನೆ ಮಾಡಿದಂತಹ ವೇದವ್ಯಾಸರು, ಎಲ್ಲ ಗ್ರಂಥಗಳನ್ನು ನಮಗೆ ಕೊಟ್ಟಿದ್ದಾರೆ. ಅಂತಹ ಗ್ರಂಥ ಕರ್ತೃಗಳು ವೇದವ್ಯಾಸರು, ವೇದ ವಿಭಾಗವನ್ನು ಮಾಡಿದವರು, ಜಗತ್ತಿಗೆ ಜ್ಞಾನವನ್ನು ಕೊಟ್ಟವರು. ಅಂತಹ ವೇದವ್ಯಾಸರನ್ನು ನಮಸ್ಕರಿಸಿ, ಹಾಗೆಯೇ ದೇವೀಂ ಅಂದರೆ ಲಕ್ಷ್ಮಿಯನ್ನು ನಮಸ್ಕಾರ ಮಾಡಿ ಅಂತ. ಸಕಲ ವಾಂಗ್ಮನಸಾಭಿಮಾನಿನಿಯಾದಂತಹ ಲಕ್ಷ್ಮಿ. 2 ಮಾತು ಬರಬೇಕು, ಮನಸ್ಸು ದೇವರಲ್ಲಿ ಇರಬೇಕು ಅಂತ ಆದರೆ ಲಕ್ಷ್ಮಿಯ ಅನುಗ್ರಹ ಬೇಕು. ಹೇಳುವುದಕ್ಕೂ ಮನಸ್ಸಿನಲ್ಲಿ ಯೋಚನೆ ಮಾಡುವುದಕ್ಕೂ ಎರಡಕ್ಕೂ ಕೂಡ ಒಂದೇ ಅರ್ಥ ಇರಬೇಕು. ಮನಸ್ಸಿನಲ್ಲಿ ಯೋಚನೆ ಮಾಡುವುದು ಒಂದು, ಹೇಳುವುದು ಒಂದು ಅಂತ ಆಗಬಾರದು. ಯಾವುದನ್ನು ಹೇಳುತ್ತೇವೆ ಅದು ಮನಸ್ಸಲ್ಲಿ ಬರಬೇಕು. ಅದು ಬರಬೇಕು ಅಂತಾದರೆ ವಾಂಗ್ಮನಸಾಭಿಮಾನಿನಿಯಾದಂತಹ ಲಕ್ಷ್ಮಿಯ ಅನುಗ್ರಹ ಬೇಕು. ಆದ್ದರಿಂದ ಲಕ್ಷ್ಮಿಯನ್ನು ನಮಸ್ಕರಿಸಿ. ಹಾಗೆಯೇ ನರೋತ್ತಮಂ, ವಾಯುದೇವರು ಎಲ್ಲ ನರರಲ್ಲಿ, ಎಲ್ಲ ಜೀವರಲ್ಲಿ ಶ್ರೇಷ್ಠರಾದವರು, ಜೀವೋತ್ತಮರಾದವರು ವಾಯುದೇವರು. ಅಂತಹ ಪ್ರಾಣದೇವರನ್ನು ನಮಸ್ಕರಿಸಿ. ಹಾಗೆಯೇ ಸರಸ್ವತೀ, ವಿದ್ಯಾಭಿಮಾನಿನಿಯಾದಂತಹ ಸರಸ್ವತಿಯನ್ನು ನಮಸ್ಕರಿಸಿ. ಕೊನೆಗೆ ನರಂ, ಶೇಷದೇವರು, ಉಪಸಾಧಕೋ ನರಶ್ಚೈವ ಅಂತ. ಎಲ್ಲಿ ಪಾಠ ಪ್ರವಚನಗಳು ನಡಿಬೇಕು ಅಂತಾದಾಗ ಶೇಷದೇವರ ವಿಶೇಷ ಅನುಗ್ರಹ ಬೇಕು. ಆ ನರನಲ್ಲಿ, ಶೇಷನಲ್ಲಿ ವಿಶೇಷವಾಗಿ ಭಗವಂತನ ಹಾಗೂ ವಾಯುದೇವರ ವಿಶೇಷ ಸನ್ನಿಧಾನ ಇದೆ. ಅಂತಹ ನರನನ್ನು, ಅರ್ಥಾತ್ ಶೇಷನನ್ನು ನಮಸ್ಕರಿಸಿ ತಥೋ ಜಯ ಮುದೀರಯೇತ್. ಜಯವನ್ನು ತರುವಂತಹ ಮಹಾಭಾರತದ ಖಿಲಭಾಗವಾದಂತಹ ಹರಿವಂಶವನ್ನು ಹೇಳಬೇಕು ಅಂತ.
ಅದನ್ನು ಹೇಳಿದ್ದು ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯ ಮುದೀರಯೇತ್. ಮಹಾಭಾರತದ ಖಿಲ ಭಾಗವಾದಂತಹ ಈ ಹರಿವಂಶದ ಹೆಗ್ಗಳಿಕೆ ಮಹತ್ವ ಎಷ್ಟು ಅಂತ ಹೇಳ್ತಾ ಇದ್ದ. ದ್ವೈಪಾಯನೋಷ್ಠ ಪುಟ ನಿಸ್ಸೃತಮಪ್ರಮೇಯಂ. ಇದು ಈ ಹರಿವಂಶ ಮಹಾಭಾರತ ವೇದವ್ಯಾಸರ ತುಟಿಗಳಿಂದ ಹೊರಹೊಮ್ಮಿದ್ದು. ಅಪ್ರಮೇಯಂ ಮಹತ್ವ, ಅದರ ಹೆಗ್ಗಳಿಕೆ ಅಪಾರವಾದದ್ದು. ಇದರ ಆಳ ಎಷ್ಟು ಅಂತ ನಮಗೆ ಗೊತ್ತಾಗುವುದಿಲ್ಲ, ಅಷ್ಟು ಅಪ್ರಮೇಯವಾದಂತೂ ಈ ಹರಿವಂಶ ಮಹಾಭಾರತ. ಪುಣ್ಯಂ ಪವಿತ್ರಂ, ಅದನ್ನು ಶ್ರವಣ ಮಾಡಿದರೆ ಸಾಕು, ಪುಣ್ಯ ಸಂಪಾದನೆ ಆಗ್ತದೆ. ಪವಿತ್ರಂ, ದೇಹ ಶುದ್ಧಿ ಆಗ್ತದೆ, ಅಂತಃಕರಣ ಶುದ್ಧಿ ಆಗ್ತದೆ. ಪಾಪಹರಂ, ಎಲ್ಲ ಪಾಪಗಳು ಪರಿಹಾರವಾಗ್ತದೆ. ಶಿವಂಚ, ಮಂಗಲ ಆಗ್ತದೆ. ಯೋ ಭಾರತಂ ಸಮಧಿಗಚ್ಚತಿ ವಾಚ್ಯಮಾನಂ ಕಿಂ ತಸ್ಯ ಪುಷ್ಕರ ಜಲೈ ಅಭಿಷೇಚನೇನ. ಈ ಗ್ರಂಥ ಎಲ್ಲ ಆಪತ್ತುಗಳಿಂದ ರಕ್ಷಣೆ ಮಾಡುವಂತಹ ದೊಡ್ಡ ವಜ್ರ ಕವಚ. ಯಾರು ಕೇಳುತ್ತಾರೆ ಅವರಿಗೆಲ್ಲ ಕಲ್ಯಾಣವಾಗ್ತದೆ. ಈ ರೀತಿಯಾಗಿ ಇರುವಂತಹ ಈ ಮಹಾಭಾರತ ಖಿಲಭಾಗವಾದಂತಹ ಹರಿವಂಶ, ಇದನ್ನ ಕೇಳುವವರಿಗೆ ಬರುವಂತಹ ಪುಣ್ಯ ಎಷ್ಟು ಅಂದರೆ, ಪುಷ್ಕರ ತೀರ್ಥದಲ್ಲಿ ಮುಳುಗಿದಾಗ ಎಷ್ಟು ಪುಣ್ಯ ಬರುತ್ತದೋ ಅದಕ್ಕಿಂತ ಹೆಚ್ಚು ಪುಣ್ಯ ಬರುವಂಥದ್ದು. ಕಿಂ ತಸ್ಯ ಪುಷ್ಕರದಲ್ಲಿ ಅಭಿಷೇಚನೇನ. ಪುಷ್ಕರ ತೀರ್ಥದಲ್ಲಿ ಮುಳುಗಿದಾಗ ಎಷ್ಟು ಪುಣ್ಯ ಬರುತ್ತದೋ ಅದಕ್ಕಿಂತ ಹೆಚ್ಚು ಪುಣ್ಯ ಈ ಗ್ರಂಥವನ್ನು ಯಾರು ಓದುತ್ತಾರೋ ಕೇಳುತ್ತಾರೋ ಅವರಿಗೆ ಬರುತ್ತದೆ. ಅಂತಹ ಗ್ರಂಥ ಅದು ಹರಿವಂಶ ಗ್ರಂಥ. ಜಯತಿ ಪರಾಶರ ಸೋನು ಸತ್ಯವತಿ ಹೃದಯ ನಂದನೋ ವ್ಯಾಸ ಯಸ್ಯ ಹಾಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತಿ ಪಿಬತಿ. ವೇದವ್ಯಾಸರ ಕೊಡುಗೆ ಅದು ಅಪಾರವಾದದ್ದು. ಪರಾಶರರ ಮಗ, ತಂದೆಯಾದ ಪರಾಶರರು, ತಾಯಿಯಾದ ಸತ್ಯವತಿ, ಅವರಿಬ್ಬರಿಗೂ ಕೂಡ ಮೋದವನ್ನ, ಆನಂದವನ್ನ ಹೃದಯನಂದನೋ ವ್ಯಾಸ, ಮನಸ್ಸಿಗೆ ಮುದವನ್ನು ನೀಡಿದವರು ಭಗವಾನ ವೇದವ್ಯಾಸರು. ಅವರು ಯಾವತ್ತೂ ಸರ್ವೋತ್ತಮರೇ. ಆದ್ದರಿಂದಲೇ ಮಹಾಭಾರತ ಅದು ಪಂಚಮ ವೇದ ಅಂತ ಅನಿಸಿಕೊಂಡಿದ್ದು. ಇದು ಯಸ್ಯ ಹಾಸ್ಯ ಕಮಲಗಲಿತಂ ವಾಂಗ್ಮಯಂ. ಎಲ್ಲ ಗ್ರಂಥಾಮೃತಗಳು ಕೂಡ ಅವರ ಮುಖ ಕಮಲಗಳಿಂದ ಹೊರಹೊಮ್ಮಿರುವಂಥದ್ದು. ಅದನ್ನ ಇಡೀ ಜಗತ್ತಿನಲ್ಲಿ ಎಲ್ಲ ಸಜ್ಜನರು ಕೂಡ ಸವಿತಾ ಇದ್ದಾರೆ ಅಂತಹ ಗ್ರಂಥಾಮೃತವನ್ನು. ಇಂತಹ ಸ್ಫೂರ್ತಿ, ಸದಾಚಾರ, ಇಂತಹ ಕೊಡುಗೆಗಳನ್ನು ಕೊಟ್ಟಂತಹ ವೇದವ್ಯಾಸರಿಗೆ ಮತ್ತೆ ಮತ್ತೆ ನಮಸ್ಕಾರ ಮಾಡಬೇಕು. ಅಂತಹ ವೇದವ್ಯಾಸರಿಂದ ಹರಿವಂಶ ಬಂದಿರುವಂಥದ್ದು. ಅವರ ಮುಖಗಳ ಕಮಲಗಳಿಂದ ಹೊರಹೊಮ್ಮಿದ ಹರಿವಂಶ, ಅದರ ಪುಣ್ಯ ಬಹಳವಾದದ್ದು. ಯೋ ಘೋಷತಂ ಕನಕ ಶೃಂಗಮಯಂ ದದಾತಿ ವಿಪ್ರಾಯ ವೇದ ವಿದುಷೇ ಬಹುವಿಶ್ರುತಾಯ ಪುಣ್ಯಾಂಚ ಭಾರತ ಕಥಾಂ ಶೃಣುಯಾಚ್ಚ ತದ್ವತ್ ತುಲ್ಯಂ ಫಲಂ ಭವತಿ ತಸ್ಯ ಚೈವ.
ಒಂದು ಗೋವನ್ನು ದಾನ ಮಾಡಿದ್ದರೆ ಫಲ ಎಷ್ಟು ಇದೆ. ಅದು ಕೂಡ ಯಾರಿಗೆ ದಾನ ಮಾಡಬೇಕು? ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯಾತ್. ದಾನ ಮಾಡುವಾಗ ಯಾರಿಗೆ ದಾನ ಮಾಡಬೇಕು? ಅವರಿಗೆ ಯೋಗ್ಯತೆ ಇರಬೇಕು. ಆ ದಾನ ಸ್ವೀಕಾರ ಮಾಡುವ ಯೋಗ್ಯತೆ ಇರಬೇಕು. ವೇದದ ರಹಸ್ಯವನ್ನು, ವೇದವನ್ನು ಬಲ್ಲವರಾಗಿರಬೇಕು. ವಿಪ್ರಾಯ ವೇದ ವಿದುಷೇ ಬಹು ವಿಶ್ರುತಾಯ. ಅಂತಹ ದಾನ ಅದು ಉತ್ತಮವಾದ ದಾನ ಅಂತ. ಗೋವನ್ನು ದಾನ ಮಾಡುವಾಗ ಹೇಗೆ ಮಾಡಬೇಕು? ಕನಕ ಶೃಂಗಮಯಂ ದದಾತಿ. ಬಂಗಾರದ ಕೊಂಬುಗಳಿಗೆಲ್ಲ ಬಂಗಾರದ ಕವಚವನ್ನು ಹಾಕಬೇಕು. ಆ ದನದ ಗೊರಸುಗಳಿಗೆಲ್ಲ ಬಂಗಾರದ ಕವಚವನ್ನು ಹಾಕಬೇಕು. ಈ ರೀತಿಯಾಗಿ ದಾನ ಮಾಡಬೇಕು. ಆಗ ಎಷ್ಟು ಪುಣ್ಯ ಸಿಗ್ತದೆ. ವೇದ ಬಲ್ಲವರಿಗೆ ದಾನ ಮಾಡುವಂಥದ್ದು. ಬಂಗಾರದ ಕವಚಗಳನ್ನೆಲ್ಲ ಹಾಕಿ ಆ ಗೋವನ್ನು ದಾನ ಮಾಡುವಂಥದ್ದು ಎಷ್ಟು ಪುಣ್ಯ ಇದೆ. ಅಂಥದ್ದು ಗೋಶತಂ, ಒಂದಲ್ಲ 100 ಗೋವಿನ ದಾನ ಮಾಡಿದರೆ ಎಷ್ಟು ಪುಣ್ಯ ಬರುತ್ತದೋ ಅಷ್ಟು ಪುಣ್ಯ ಈ ಹರಿವಂಶವನ್ನು ಯಾರು ಶ್ರವಣ ಮಾಡುತ್ತಾರೆ ಅವರಿಗೆ ಬರುತ್ತದೆ ಅಂತ. ಪುಣ್ಯಾಂಚ ಭಾರತ ಕಥಾಂ ಶೃಣುಯಾಚ್ಚ ತದ್ವತ್ ತುಲ್ಯಂ ಫಲಂ ಭವತಿ ತಸ್ಯ ಚ ತಸ್ಯ ಚೈವ. ಕನಕಮಯ ಶೃಂಗಗಳಿಂದ ಕೂಡಿದ 100 ಗೋವುಗಳನ್ನು ವೇದಬಲ್ಲಂತಹ ವಿದ್ವಾಂಸರಾದ ವಿಪ್ರರಿಗೆ ದಾನ ಮಾಡಿದಾಗ ಯಾವ ಫಲ ಬರುತ್ತದೋ ಅಂತಹ ಫಲ ಹರಿವಂಶವನ್ನು ಶ್ರವಣ ಮಾಡಿದರೆ ಬರ್ತದೆ. ಎಷ್ಟು ಸುಲಭ. ಗೋದಾನ ಮಾಡಲಿಕ್ಕೆ ಕಷ್ಟ. ಅಂಥದ್ದು 100 ಗೋವುಗಳನ್ನು ದಾನ ಮಾಡುವುದು, ಅದು ಕೂಡ ಬಂಗಾರದ ಕವಚವನ್ನು ಹಾಕಿ ದಾನ ಮಾಡುವುದು ಅಂದರೆ ಕಷ್ಟ ಸಾಧ್ಯ. ಅಂಥವರು ಏನು ಮಾಡಬೇಕು ಅಂದರೆ ಹರಿವಂಶವನ್ನು ಶ್ರವಣ ಮಾಡಬೇಕು. ಬಹಳ ಸುಲಭವಾಗಿ ಈ ಪುಣ್ಯವನ್ನು ಸಂಗ್ರಹ ಮಾಡಬಹುದು. ಇನ್ನೊಂದು ವೇದವ್ಯಾಸರ ಮಾತು ಇದೆ, ಶತಾಶ್ವಮೇಧಸ್ಯ ಯದತ್ರ ಪುಣ್ಯಂ ಚತುಸ್ಸಹಸ್ರಸ್ಯ ಶತಕ್ರತೋಶ್ಚ ಭವೇತ್ ಅನಂತಂ ಹರಿವಂಶದಾನಾತ್ ಪ್ರಕೀರ್ತಿತಂ ವ್ಯಾಸ ಮಹರ್ಷಿಣ. ವ್ಯಾಸರು ಹೇಳಿದ್ದಾರೆ, ಇಂದ್ರ ಪದವಿ ಬರಬೇಕು ಅಂದರೆ 100 ಅಶ್ವಮೇಧ ಯಾಗಗಳನ್ನು ಮಾಡಬೇಕು. ಅಂತಹ 100 ಅಶ್ವಮೇಧ ಯಾಗ ಮಾಡಿದ ಫಲ ಹರಿವಂಶವನ್ನು ಶ್ರವಣ ಮಾಡಿದರೆ ಬರ್ತದೆ ಅಂತ. ಚತುಸ್ಸಹಸ್ರಸ್ಯ ಶತಕ್ರತೋಶ್ಚ. ನಾಲ್ಕು 4000 ಅದ್ಭುತವಾದಂತಹ ಯಾಗ. ಅದನ್ನು ಮಾಡಿದರೆ ಎಷ್ಟು ಪುಣ್ಯ ಬರುತ್ತದೋ ಸಾಮಾನ್ಯ ಅಲ್ಲ. 4000 ಅನ್ನದಾನಗಳಿಂದ ಕೂಡಿದಂತಹ ಅದ್ಭುತವಾದಂತಹ ಯಾಗವನ್ನು ಮಾಡಿದರೆ ಎಷ್ಟು ಪುಣ್ಯ ಬರುತ್ತದೋ ಅಷ್ಟು ಪುಣ್ಯ ಹರಿವಂಶದಾನಾತ್. ಹರಿವಂಶವನ್ನು ಶ್ರವಣ ಮಾಡುವುದರಲ್ಲಿ ಮನಸ್ಸನ್ನು ಇಟ್ಟರೆ ಬರುತ್ತದೆ. ವಾಲ್ಮೀಕಿಗಳು ಕೂಡ ಹೇಳಿದ್ದಾರೆ ಅಂತ, ಯದ್ ವಾಜಪೇಯೇನ ತು ರಾಜಸೂಯಾತ್ ದೃಷ್ಟಂ ಫಲಂ ಹಸ್ತಿ ರಥೇನ ಚಾನ್ಯತ್ ತಲ್ಲಭ್ಯತೆ ವ್ಯಾಸವಚ ಪ್ರಮಾಣಂ ಗೀತಂ ಚ ವಾಲ್ಮೀಕಿ ಮಹರ್ಷಿಣಾ ಚ. ವಾಜಪೇಯ ಯಾಗ, ರಾಜಸೂಯ ಯಾಗ ಅಂತ ಎಲ್ಲ ಇದೆ ಯಾಗಗಳು. ಅದನ್ನು ಮಾಡಿದರೆ ಬರುವ ಪುಣ್ಯ. ಹಾಗೆಯೇ ಭಗವಂತನನ್ನು ರಥದಲ್ಲಿ ಕುಳ್ಳಿರಿಸಿ ವೈಭವದಿಂದ ರಥದ ಮುಂದೆ ಆನೆಯನ್ನು ತಂದಿಟ್ಟು ಮೆರವಣಿಗೆಯನ್ನು ಮಾಡಿ ರಥೋತ್ಸವ ಅಂತ ಮಾಡುತ್ತೇವೆ. ಅದಕ್ಕೆ ಎಷ್ಟು ಪುಣ್ಯ ಬರುತ್ತದೋ. ಇಷ್ಟೆಲ್ಲ ಪುಣ್ಯ ತಲ್ಲಭ್ಯತೆ ವ್ಯಾಸವಚ ಪ್ರಮಾಣಂ.
ವ್ಯಾಸರ ಮುಖಕಮಲಗಳಿಂದ ಹೊರಹೊಮ್ಮಿದ ಈ ಹರಿವಂಶ ಗ್ರಂಥಾಮೃತವನ್ನು ಪಾನ ಮಾಡಿದರೆ ಸಾಕು, ಎಲ್ಲ ಪುಣ್ಯಗಳು ಬರುತ್ತದೆ. ಹೀಗೆ ಹೇಳಿದವರು ಯಾರು? ಗೀತಂಚ ವಾಲ್ಮೀಕಿ ಮಹರ್ಷಿನಾಥ. ವಾಲ್ಮೀಕಿ ಮಹರ್ಷಿಗಳೇ ಹೇಳಿದ್ದಾರೆ. ಈ ರೀತಿಯಾಗಿ ನಾರಾಯಣ ಅವತಾರವಾದಂತಹ ವೇದವ್ಯಾಸರು ಅವರಿಂದ ರಚಿಸಲ್ಪಟ್ಟ ಹರಿವಂಶವನ್ನು ಯಾರೆಲ್ಲ ಭಕ್ತಿ ಶ್ರದ್ಧೆಗಳಿಂದ ಓದುತ್ತಾರೋ, ಹೇಳ್ತಾರೋ, ಕೇಳುತ್ತಾರೋ ಅವರಿಗೆಲ್ಲ ಇಂತಹ ಮಹಾಫಲ ಪ್ರಾಪ್ತಿಯಾಗ್ತದೆ. ಶೌನಕ ಮಹರ್ಷಿಗಳು ಸೂತ ಪುರಾಣಿಕರಲ್ಲಿ ಕೇಳುತ್ತಾರೆ, ನೈಮಿಷಾರಣ್ಯೇ ಕುಲಪತಿ ಶೌನಕಸ್ತು ಮಹಾಮುನಿ ಸೌತಿಂ ಪಪ್ರಚ್ಛ ಧರ್ಮಾತ್ಮ ಸರ್ವಶಾಸ್ತ್ರ ವಿಶಾರದ. ಶೌನಕವರು ಸಾಮಾನ್ಯರಲ್ಲ. ಸಾವಿರಾರು, ನೂರಾರು, ಸಾವಿರಾರು ಮಕ್ಕಳಿಗೆ ಅನ್ನದಾನವನ್ನು ಮಾಡುವಂಥವರು, ವಿದ್ಯಾದಾನವನ್ನು ಮಾಡುವವರು, ಅಂತಹ ಕುಲಪತಿಗಳು ಅವರು. ಅವರು ಇದ್ದಂತಹ ಕ್ಷೇತ್ರ ಅದು ನೈಮಿಷ ಎಂಬಂತಹ ಅರಣ್ಯ. ಅಂತಹ ನೈಮಿಷಾರಣ್ಯದಲ್ಲಿ ಕುಲಪತಿಗಳಾದ ಶೌನಕಾದಿ ಮಹರ್ಷಿಗಳು ರೋಮಹರ್ಷಣರ ಪುತ್ರರಾದ ಉಗ್ರಶ್ರವರನ್ನ, ಅರ್ಥಾತ್ ಸೂತಪುರಾಣಿಕರನ್ನ ಕೇಳುತ್ತಾರೆ. ಮಹಾಭಾರತವನ್ನೆಲ್ಲ ಕೇಳಿದ್ದೇವೆ, ಇನ್ನೂ ನಮಗೆ ಕೇಳಬೇಕು ಅಂತ ಆಗ್ತದೆ, ಏನಾದರೂ ಇದ್ದರೆ ಹೇಳಿ ಅಂತ. ಏನಾದರೂ ಕೇಳುವಂಥದ್ದು ಇದ್ದರೆ ಹೇಳಿ. ಆಗ ಸೂತಪುರಾಣಿಕರು ಹೇಳುತ್ತಾರೆ, ಏನು ನೀವು ಪ್ರಶ್ನೆ ಮಾಡಿದ್ದೀರಿ, ಇದನ್ನೇ ಪ್ರಶ್ನೆ ಜನಮೇಜಯ ರಾಜ ವೈಶಂಪಾಯನರಲ್ಲಿ ಮಾಡಿದ. ನಾನು ನಿಮಗೆ ಇಷ್ಟರವರೆಗೆ ಹೇಳಿದ್ದು ಏನು? ಮಹಾಭಾರತವನ್ನು ಹೇಳಿದ್ದೆ. ಹೇಗೆ ಹೇಳಿದ್ದು? ಕೇಳಿದವ ಜನಮೇಜಯ, ಹೇಳಿದವರು ವೈಶಂಪಾಯನರು. ಈ ಕಥಾ ಭಾಗವನ್ನು ನಾನು ನಿಮಗೆ ಹೇಳಿದೆ. ಇಷ್ಟೆಲ್ಲ ಕೇಳಿದ ಮೇಲೆ ಆ ಜನಮೇಜಯ ರಾಜನಿಗೂ ಕೂಡ ಅನ್ನಿಸಿತು, ಮಹಾಭಾರತವನ್ನೆಲ್ಲ ಕೇಳಿದ್ದೇವೆ, ಅದರಲ್ಲಿ ಬೇಕಾದಷ್ಟು ಕಥೆಗಳೆಲ್ಲ ಬಂದಿದೆ, ಎಲ್ಲವನ್ನು ಕೂಡ ಕೇಳಿದ್ದೇವೆ. ಮಹಾಭಾರತಂ ಆಖ್ಯಾನಂ ಬಹುವರ್ಥಂ ಶ್ರುತಿ ವಿಸ್ತರಂ ಕಥಿತಂ ಭವತಾ ಪೂರ್ವಂ ವಿಸ್ತರೇಣ ಮಯಾ ಶ್ರುತಂ. ಅದು ಕೇಳಿದ್ದು ಹೇಗೆ ಅಂದರೆ, ಜನಮೇಜಯ ಸಾಮಾನ್ಯವಾಗಿ ಸ್ವಲ್ಪ ಕೇಳಿದ್ದಲ್ಲ, ಬಹುವರ್ಥಂ ಶ್ರುತಿ ವಿಸ್ತರಂ, ವಿಸ್ತಾರವಾಗಿ ಕೇಳಿದ್ದೆ. ಅಲ್ಲಿ ಹೇಳುವಾಗ ತತ್ರ ಶೂರಾಃ ಸಮಾಖ್ಯಾತಾಃ ಬಹವಃ ಪುರುಷರ್ಷಭಾಃ ನಾಮಭಿಃ ಕರ್ಮಭಿಶ್ಚೈವ ವೃಷ್ಣ್ಯಂದಕ ಮಹಾರಥಾಃ. ಕೆಲವೆಲ್ಲ ರಾಜರುಗಳು, ಸಜ್ಜನರು, ಪುಣ್ಯಾತ್ಮರು, ಇವರೆಲ್ಲ ಹೆಸರುಗಳನ್ನೆಲ್ಲ ನಾವು ಕೇಳಿದ್ದೇವೆ, ನೀವು ತಿಳಿಸಿದ್ದೀರಿ. ವೃಷ್ಣಿ, ಅಂಧಕರ ಕಥೆಯನ್ನೆಲ್ಲ ಸಂಕ್ಷೇಪವಾಗಿ ಹೇಳಿದ್ದೀರಿ ನೀವು, ಆದರೆ ಹೆಸರನ್ನು ಮಾತ್ರ ಹೇಳಿದ್ದೀರಿ. ಆದರೆ ನನಗೆ ಇಷ್ಟರಲ್ಲೇ ತೃಪ್ತಿ ಆಗ್ತಾ ಇಲ್ಲ, ಅವರ ಪೂರ್ಣ ಕಥೆಯನ್ನೆಲ್ಲ ಕೇಳಬೇಕು ಅಂತ ಇದೆ. ಪಾಂಡವರು, ವೃಷ್ಣಿಗಳು ಎಲ್ಲ ಒಂದೇ ಕುಟುಂಬದಂತೆ ಇದ್ದವರು. ಅವರ ಚರಿತ್ರೆಯನ್ನು ನೀವೆಲ್ಲ ಪ್ರತ್ಯಕ್ಷವಾಗಿ ನೀವು ನೋಡಿದ್ದೀರಿ, ಕೇಳಿದ್ದೀರಿ. ಆದ್ದರಿಂದ ನನಗೆ ಮತ್ತೆ ವಿಸ್ತಾರವಾಗಿ ನೀವು ಹೇಳಬೇಕು ಅಂತ ಕೇಳಿದಾಗ ಈ ಹರಿವಂಶವನ್ನು ಆ ಜನಮೇಜಯ ರಾಜನಿಗೆ ವೈಶಂಪಾಯನರು ಹೇಳುತ್ತಾರೆ ಎಂಬಲ್ಲಿಗೆ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.